ಮಾಹಿತಿಯನ್ನು ನೇರ ಸಂಪರ್ಕದಲ್ಲಿ ಪಡೆಯೋಣ. ನಮ್ಮ ದೆಹಲಿಯ ಪ್ರತಿನಿಧಿ ಸ್ವಾತಿ ಚಂದ್ರಶೇಖರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ದೆಹಲಿಯಿಂದ ಸ್ವಾತಿ, ವಾಘಾ ಬಾರ್ಡರ್ನಲ್ಲಿ ಸಂಭ್ರಮದ ವಾತಾವರಣ. ಪ್ರತಿದಿನ ಸಂಜೆಯಲ್ಲಿ ಸೆಲ್ಯೂಟ್ ಪ್ರೋಗ್ರಾಮ್ ನಡೆಯುತ್ತೆ. ಹಾಗೆಯೇ ರಾಷ್ಟ್ರೀಯ ಹಬ್ಬಗಳ ಸಂದರ್ಭದಲ್ಲಿ ಕೂಡ ಗಮನಿಸಬಹುದು. ಆದರೆ ಇವತ್ತಿನ ಈ ಒಂದು ಐತಿಹಾಸಿಕ ದಿನ ವಾಘಾ ಗಡಿಯಲ್ಲಿ ಎಷ್ಟು ಹೊತ್ತಿಗೆ ಈ ಎಲ್ಲ ಪ್ರಕ್ರಿಯೆಗಳು ನಡೆಯುತ್ತೆ, ಏನೇನು ಈಗ ಸಿದ್ಧತೆಗಳು ನಡೀತಾ ಇದೆ ಅಲ್ಲಿ ಸ್ವಾತಿ? ಗುರುಪ್ರಸಾದ್, ಏನು ಪ್ರತಿ ಸಂಜೆ ವಾಘಾ ಅಟಾರಿ ಬಾರ್ಡರ್ ಅಂತ ನಾವು ಏನ್ ಕರಿತೀವಿ, ಪಾಕಿಸ್ತಾನದ ಗಡಿಯಿಂದ ಬರುವಂತದ್ದು ವಾಘಾ, ನಮ್ಮ ಕರ್ನಾಟಕದ ನಮ್ಮ ದೇಶದಿಂದ ಭಾರತದಿಂದ ಬರುವಂತದ್ದು ಅಟಾರಿ ಅನ್ನುವಂತಹ ಬಾರ್ಡರ್. ಈ ವಾಘಾ ಅಟಾರಿ ಬಾರ್ಡರ್ ನಲ್ಲಿ ಪ್ರತಿ ಸಂಜೆ ಒಂದು ಬೀಟಿಂಗ್ ರಿಟ್ರೀಟ್ ಅಂತ ನಡೆಯುತ್ತೆ. ಅಲ್ಲಿ ಪಾಕಿಸ್ತಾನದ ಸೈನಿಕರು ಮತ್ತು ಭಾರತದ ಸೈನಿಕರು ದಿನ ಸಂಜೆ ಬಂದು ಅಲ್ಲಿ ಒಂದು ಸಂಭ್ರಮವನ್ನ ಆಚರಿಸ್ತಾರೆ ಮತ್ತು ಅಲ್ಲಿ ಒಂದಿಷ್ಟು ಪರೇಡ್ಗಳನ್ನ ನಡೆಸುವಂತಹ ಒಂದು ಪ್ರಕ್ರಿಯೆ ನಡೆಯುತ್ತೆ. ಅದು ಒಂದು ಟೂರಿಸ್ಟ್ ಸ್ಪಾಟ್ ಕೂಡ ಆಗಿರುವಂತದ್ದು. ಆದ್ರೆ ಇವತ್ತು ಮತ್ತೊಂದು ಐತಿಹಾಸಿಕ ಕ್ಷಣಕ್ಕೆ ಈ ವಾಘಾ ಅಟಾರಿ ಬಾರ್ಡರ್ ಸಾಕ್ಷಿ ಆಗ್ತಿದೆ ಅಂತಾನೆ ಹೇಳಬಹುದು. ಇವತ್ತು ಮಧ್ಯಾಹ್ನ ಸರಿಸುಮಾರು 12:30 ಅಷ್ಟೊತ್ತಿಗೆ ವಿಂಗ್ ಕಮಾಂಡರ್ ವರ್ತಮಾನ್ರನ್ನ ಭಾರತಕ್ಕೆ ವಾಪಸ್ಸು ಇದೇ ವಾಘಾ ಬಾರ್ಡರ್ ಮುಖೇನ ಕಳಿಸಿಕೊಡಲಾಗುವುದು. ಇಲ್ಲಿ ಒಂದು ಈಗಾಗಲೇ ಬೆಳಗ್ಗಿನಿಂದಲೂ ಕೂಡ ಅಲ್ಲಿ ಸಂಭ್ರಮ ಮನೆ ಮಾಡಿರುವಂತದ್ದು. ಅವರನ್ನ ಬರಮಾಡ್ಕೊಳ್ಳೋದಿಕ್ಕೆ ಪಂಜಾಬ್ನಲ್ಲಿ ಅಮೃತ್ಸರ್ನಲ್ಲಿ ಸ್ವಯಂ ಪ್ರೇರಿತರಾಗಿ ಎಷ್ಟೋ ಜನ ಅಲ್ಲಿನ ಪ್ರಜೆಗಳು ಹೋಗಿ ಅವರನ್ನ ನೋಡಬೇಕು ಅಂತ ಈಗಾಗಲೇ ಅಲ್ಲಿಗೆ ತೆರಳುತ್ತಿರುವಂತಹ ಒಂದಿಷ್ಟು ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗ್ತಿರುವಂತದ್ದು. ಅದಕ್ಕಿಂತ ಮುಂಚೆ ಈ ಎರಡು ರಾಯಭಾರಿಗಳು ಅಂದ್ರೆ ಭಾರತ ಮತ್ತು ಪಾಕಿಸ್ತಾನದ ರಾಯಭಾರಿಗಳು ಒಂದು ಸಭೆಯನ್ನ ನಡೆಸ್ತಾರೆ, ಒಂದು ಮೀಟಿಂಗ್ ಅನ್ನ ನಡೆಸ್ತಾರೆ, ಒಂದು ಫಾರ್ಮಲ್ ಮೀಟಿಂಗ್ ಅನ್ನ ನಡೆಸಿ ತದನಂತರದಲ್ಲಿ ಅವರನ್ನ ವಾಪಸ್ ಕರ್ಸ್ಕೊಂಡು ಬರಲಾಗುತ್ತೆ. ಅಷ್ಟೇ ಅಲ್ಲ, ಅದರ ಜೊತೆಗೆ ಬಿಗಿ ಭದ್ರತೆಯನ್ನು ಕೂಡ ಏರ್ಪಾಡು ಮಾಡಲಾಗಿದೆ. ಯಾಕೆಂದ್ರೆ ಈಗಾಗಲೇ ನಾವು ವಿಡಿಯೋಗಳಲ್ಲಿ ನೋಡಿದ ಹಾಗೆ ಗಾಯಗೊಂಡಿರುವಂತಹ ಅಭಿನಂದನ್ ವರ್ತಮಾನ್ರನ್ನ ಭಾರತದ ಜನ ನೋಡಿದ ತಕ್ಷಣ ಆಕ್ರೋಶಕ್ಕೆ ಮತ್ತು ಉದ್ವೇಗಕ್ಕೆ ಒಳಗಾಗಬಹುದು ಅನ್ನುವಂತಹ ಮುನ್ಸೂಚನೆ ಈಗಾಗಲೇ ಭಾರತ ಸೇನೆಗೆ ಮತ್ತು ಪೊಲೀಸ್ ಸಿಬ್ಬಂದಿಗೆ ಬಂದಿರೋದ್ರಿಂದ ಪಂಜಾಬ್ನಲ್ಲಿ ಈಗಾಗಲೇ ಒಂದು ಹೈ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಲಾಗಿದೆ. ಅಷ್ಟೇ ಅಲ್ಲ, ಅವರನ್ನ ವಾಪಸ್ಸು ಅಲ್ಲಿಂದ ದೆಹಲಿಗೆ ಕರ್ಕೊಂಡು ಬರಲಾಗುತ್ತೆ. ತದನಂತರದಲ್ಲಿ ಮತ್ತಷ್ಟು ಏನಾದರೂ ಸೂಕ್ತ ಚಿಕಿತ್ಸೆಗಳು ಏಮ್ಸ್ ನಲ್ಲಿ ಬೇಕಿದ್ರೆ ಕೊಡಿಸಿ ತದನಂತರದಲ್ಲಿ ಅವರನ್ನ ಅವರ ಮನೆಗೆ ಕಳಿಸಿಕೊಡಲಾಗುತ್ತೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಗುರುಪ್ರಸಾದ್. ಓಕೆ ಸ್ವಾತಿ, ಇನ್ನು 1 ಗಂಟೆಗೆ ವಾಘಾ ಬಾರ್ಡರ್ ಮುಖಾಂತರ ಅವ್ರನ್ನ ಹಸ್ತಾಂತರಿಸಲಾಗುತ್ತೆ. ಯಾವ ರೀತಿ ಪ್ರಕ್ರಿಯೆ ನಡೀತೆ? ಸೇನೆಯಿಂದ ಯಾರು ಇರ್ತಾರೆ ಆ ಒಂದು ಮುಂದಾಳತ್ವದಲ್ಲಿ? ಜೊತೆಗೆ ಪಾಕಿಸ್ತಾನದಿಂದ ಯಾರು ಬರ್ತಾರೆ? ಅಂಬಾಸಿಡರ್ ಬರ್ತಾರ? ಭಾರತದಿಂದ ರಾಯಭಾರಿಗಳಿರ್ತಾರ? ಈ ಒಂದು ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಇವತ್ತು ಅಂತ? ಗುರುಪ್ರಸಾದ್, ಭಾರತದಿಂದ ಕೂಡ ಅಂಬಾಸಿಡರ್ಸ್ ಇರ್ತಾರೆ. ಏರ್ ಮಾರ್ಷಲ್, ಏರ್ ಫೋರ್ಸ್ ಇಂದ, ಆರ್ಮಿಯಿಂದ ಮತ್ತು ನೇವಿಯಿಂದ, ಈ ಮೂರು ಭಾರತೀಯ ಸೇನೆಯ ಪಡೆಯಿಂದ ಹೈ ಅಫಿಷಿಯಲ್ಸ್ ಇರ್ತಾರೆ. ಮತ್ತೆ ಪಂಜಾಬಿನ ಮುಖ್ಯಮಂತ್ರಿ ಕೂಡ ಅಲ್ಲಿ ಇರುವಂತಹ ಸಾಧ್ಯತೆ ಇದೆ ಅಂತ, ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಇರುವಂತಹ ಸಾಧ್ಯತೆ ಇದೆ ಅಂತ ಈಗ ಸದ್ಯಕ್ಕೆ ಬಂದಿರುವಂತಹ ಮಾಹಿತಿ. ಜೊತೆಗೆ ಬಹುಶಃ ರಕ್ಷಣಾ ಸಚಿವೆ ಅಲ್ಲಿದ್ದು ಅವರನ್ನ ಭಾರತದ ಹೀರೋವನ್ನ ಬರಮಾಡಿಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇವತ್ತು ಇಲ್ಲಿ ಕಾಣುವಂಥದ್ದು. ಇನ್ನು ಪಾಕಿಸ್ತಾನದ ಪರವಾಗಿ ನಾವು ನೋಡಿದ್ರೆ ಪಾಕಿಸ್ತಾನದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಮತ್ತೆ ಅಂಬಾಸಿಡರ್ ಇಬ್ರು ಕೂಡ ಬರುವಂತಹ ಸಾಧ್ಯತೆಗಳಿದೆ. ಆದ್ರೆ ಸಭೆ ಏನಿದ್ರು ಕೇವಲ ನಮ್ಮ ರಾಯಭಾರಿ ಮತ್ತು ಅವರ ರಾಯಭಾರಿ ಮಧ್ಯೆ ಮಾತ್ರ ನಡೆಯುವಂಥದ್ದು ಮತ್ತು ಒಂದು ಫಾರ್ಮಲ್ ಮೀಟಿಂಗ್ ಅನ್ನ ಅಲ್ಲಿ ನಡೆಸಿ ತದನಂತರದಲ್ಲಿ ಆ ಒಂದು ಗಡಿ ಏನಿದೆ ಆ ಗಡಿ ಯಾವಾಗಲೂ ಕೂಡ ಒಂದು ದೊಡ್ಡದಾದಂತಹ ಒಂದು ಗೇಟ್ ಇಂದ ಆ ಗಡಿಯನ್ನ ಮುಚ್ಚಿರಲಾಗುತ್ತೆ. ಅದಾದ ನಂತರ ಅಲ್ಲಿ ಒಂದು ಐತಿಹಾಸಿಕ ಒಂದು ಭಾರತ ಮತ್ತು ಪಾಕಿಸ್ತಾನ ಈ ಎರಡೂ ದೇಶಗಳು ಕೂಡ ಅಲ್ಲಿ ಒಂದು ಟೂರಿಸ್ಟ್ ಸ್ಪಾಟ್ ಆಗಿ ಮಾಡಿಕೊಂಡು ಅಲ್ಲಿ ಜನರು ಕೂತು ಅಲ್ಲಿ ಹೇಗೆ ಬೀಟಿಂಗ್ ರಿಟ್ರೀಟ್ ಅನ್ನ ನೋಡ್ತಾರೆ ಅದೇ ರೀತಿ ಇಲ್ಲಿ ವಾಪಸ್ಸು ಏನು ಅಭಿನಂದನ್ ವರ್ತಮಾನ್ ಭಾರತಕ್ಕೆ ಬರ್ತಾರೆ ಅದನ್ನ ಕೂಡ ನೋಡೋದಿಕ್ಕೆ ಒಂದು ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತ ಈಗಾಗಲೇ ಜನ ಮನವಿ ಮಾಡ್ಕೊಂಡಿರೋದ್ರಿಂದ ಪಂಜಾಬಿನ ಮುಖ್ಯಮಂತ್ರಿ ಇದಕ್ಕೆ ಒಂದು ಅಣು ಮಾಡಿಕೊಡುವಂತಹ ಒಂದಿಷ್ಟು ಪ್ರಕ್ರಿಯೆ ಅಲ್ಲಿ ಮತ್ತು ಸಿದ್ಧತೆಗಳು ಅಲ್ಲಿ ಕಾಣ್ತಾ ಇರುವಂತದ್ದು. ಅಷ್ಟೇ ಅಲ್ಲ, ಅದರ ಜೊತೆಗೆ ಇವತ್ತು ಮಧ್ಯಾಹ್ನ ಅವರನ್ನ ಕರ್ಕೊಂಡು ಬಂದ ನಂತರ ಪ್ರಧಾನಿ ಕೂಡ ಅವರನ್ನ ಭೇಟಿ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಗುರುಪ್ರಸಾದ್. ಓಕೆ ಸ್ವಾತಿ, ಎಸ್, ಆ ಒಂದು ಸಂಭ್ರಮವನ್ನ ಹೊರತುಪಡಿಸಿದ್ರೆ ಇದೀಗ ಏನು ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತು ಪುಲ್ವಾಮಾ ಆ ಸೆಕ್ಟರ್ನಲ್ಲಿ, ಉರಿ ಸೆಕ್ಟರ್ನಲ್ಲಿ ಕೂಡ ಸೇನೆ ಕಾರ್ಯಾಚರಣೆ ನಡೆಸ್ತಾ ಇದೆ, ಉಗ್ರರನ್ನ ಹೊಡೆದುರುಳಿಸಿದೆ. ಜೊತೆಗೆ ಪಾಕಿಸ್ತಾನ ಸೇನೆ ಕದನ ವಿರಾಮವನ್ನು ಪದೇ ಪದೇ ಉಲ್ಲಂಘಿಸಿ ಅಪ್ರಚೋದಿತ ದಾಳಿಯನ್ನು ನಡೆಸ್ತಾ ಇದೆ. ಈ ಎರಡೂ ವಿಚಾರಗಳ ಬಗ್ಗೆ ಯಾವ ರೀತಿಯಾಗಿ ಒಂದು
ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಅಂತ. ಅದ್ರ ಬಗ್ಗೆ ಏನು ಮಾಹಿತಿ ಇದೆ ಸ್ವಾತಿ? ಗುರುಪ್ರಸಾದ್, ಒಂದು ಕಡೆಯಿಂದ ಪಾಕಿಸ್ತಾನ ನಿನ್ನೆ ಹೇಳಿದ ಹಾಗೆ ತಮ್ಮ ಜಂಟಿ ಸಭೆಯಲ್ಲಿ ಸಂಸತ್ತಿನಲ್ಲಿ ಆಸ್ ಎ ಪೀಸ್ ಗೆಸ್ಚರ್ ನಾನು ಅಭಿನಂದನ್ ವರ್ತಮಾನರನ್ನ ಭಾರತಕ್ಕೆ ವಾಪಸ್ ಕಳಿಸ್ತಿದ್ದೀನಿ ಅಂತ ಇಮ್ರಾನ್ ಖಾನ್ ಹೇಳ್ತಾರೆ. ಆದ್ರೆ ಇವತ್ತು ಬೆಳಗ್ಗೆ ನಡೆದಿರುವಂತಹ ಘಟನೆ ಏನು ಅಂತಂದ್ರೆ ಕದನ ವಿರಾಮವನ್ನ ಪಾಕಿಸ್ತಾನ ಉಲ್ಲಂಘನೆ ಮಾಡಿರುವಂತದ್ದು. ಅಷ್ಟೇ ಅಲ್ಲ, ಪಾಕಿಸ್ತಾನದ ಸೇನೆ ಈಗ ಏನು ರೊಚ್ಚಿಗೆದ್ದು ಒಂದು ಕಡೆಯಿಂದ ಭಾರತದ ಪ್ರಜೆಗಳ ಮೇಲೆ ಅಟ್ಯಾಕ್ ಮಾಡ್ತಿರುವಂತಹ ಒಂದು ಮಾಹಿತಿ ಈಗಾಗಲೇ ಲಭ್ಯವಾಗ್ತಿರುವಂತದ್ದು. ಉರಿ ಅನ್ನುವಂತಹ ಒಂದು ಪ್ರದೇಶ ಈ ಹಿಂದೆ 2016ರಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಕೂಡ ನಡೆದಿತ್ತು. ಅದರ ಬಗ್ಗೆ ಸಿನಿಮಾ ಕೂಡ ಬಂದಿತ್ತು. ಅತ್ಯಂತ ಪ್ರಖ್ಯಾತವಾದಂತಹ ಈ ಒಂದು ಪ್ರದೇಶದಲ್ಲಿ ಜನಜೀವನವನ್ನ ಅಸ್ತವ್ಯಸ್ತಗೊಳಿಸುವಂತಹ ಕೆಲಸಕ್ಕೆ ಈಗ ಪಾಕಿಸ್ತಾನ ಸೇನೆ ನಿರತವಾಗಿದೆ ಅಂತಾನೆ ಹೇಳಬಹುದು. ಪಾಕಿಸ್ತಾನದ ಸೇನೆ ಅಲ್ಲಿ ಗುಂಡಿನ ದಾಳಿಯನ್ನ ನಡೆಸಿರುವಂತದ್ದು. ಅಷ್ಟೇ ಅಲ್ಲ, ಅಲ್ಲಿ ಒಬ್ಬ ಸಿವಿಲಿಯನ್ಗೂ ಕೂಡ ಗಾಯ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಿರುವಂತದ್ದು. ಒಂದು ಕಡೆಯಿಂದ ಶಾಂತಿ ಮಂತ್ರವನ್ನ ಕೋರಿ, ಒಂದು ಕಡೆಯಿಂದ ಈ ಕಡೆ ನಾನು ಹೊಡೆದಂಗ್ ಮಾಡ್ತೀನಿ, ನೀವು ಅತ್ತಂಗ್ ಮಾಡಿ ಅಂತ ಹೇಳುವಂತಹ ನೀತಿಯನ್ನ ಇಮ್ರಾನ್ ಖಾನ್ ತನ್ನ ರಾಜಕೀಯ ನಾಯಕರಿಗೆ ಮತ್ತು ಪಾಕಿಸ್ತಾನ ಸೇನೆಗೆ ಹೇಳಿದೆ ಅಂತ ಅನ್ನುವಂತಹ ಮಾಹಿತಿ ಈಗ ಅಂದ್ರೆ ಒಂದು ಚಿತ್ರಣ ಮೂಡುವಂತದ್ದು. ಒಂದು ಕಡೆಯಿಂದ ವರ್ತಮಾನರನ್ನ ನಾವು ಭಾರತಕ್ಕೆ ಕಳಿಸ್ಕೊಡ್ತಾ ಇದೀವಿ ಅಂತ ಹೇಳುವಂತದ್ದು, ಮತ್ತೊಂದು ಕಡೆಯಿಂದ ಕದನ ವಿರಾಮವನ್ನ ಪದೇ ಪದೇ ಉಲ್ಲಂಘನೆ ಮಾಡ್ತಾನೆ ಇರುವಂತದ್ದು. ಅಷ್ಟೇ ಅಲ್ಲ, ಇವತ್ತು ನಮ್ಮ ಸಿವಿಲಿಯನ್ ಮೇಲ್ ಕೂಡ ಅಟೆಂಪ್ಟ್ ಮಾಡಿರುವಂತದ್ದು. ಒಂದು ಕಡೆಯಿಂದ ಭಾರತದ ಮೊಟ್ಟ ಮೊದಲ ಮತ್ತು ಪ್ರಪ್ರಥಮ ಪ್ರಿಯಾರಿಟಿ ಆಗಿದ್ದ ಆದ್ಯತೆ ಆಗಿದ್ದದ್ದು ನಾವು ವರ್ತಮಾನರನ್ನ ಭಾರತಕ್ಕೆ ಮರಳಿ ವಾಪಸ್ ಕರ್ಕೊಂಡು ಬರಬೇಕು ಅನ್ನುವಂಥದ್ದು. ಭಾರತಕ್ಕೆ ವರ್ತಮಾನ್ ಬಂದ ನಂತರ ಭಾರತ ಸರ್ಕಾರದ ಮತ್ತು ಭಾರತ ಸೇನೆಯ ಮುಂದಿನ ನಿರ್ಧಾರಗಳು ಏನು ಅನ್ನೋದು ಕೂಡ ಕಂಟಿನ್ಯೂ ಆಗುತ್ತೆ. ವರ್ತಮಾನ್ ಭಾರತಕ್ಕೆ ಬಂದ ನಂತರ ಭಾರತದ ಹೈ ಅಲರ್ಟ್ ನಿಂತು ಹೋಗುತ್ತೆ ಅಂತ ಇಲ್ಲ. ಭಾರತದಲ್ಲಿ ಇರುವಂತಹ ಈ ಅಘೋಷಿತ ಯುದ್ಧ ನಿಂತೋಗುತ್ತೆ ಅನ್ನೋದಿಲ್ಲ. ಇದು ಮುಂದುವರಿತಾನೆ ಇರುತ್ತೆ. ಎಲ್ಲಿ ತನಕ ಪಾಕಿಸ್ತಾನ ತನ್ನ ದೇಶದಲ್ಲಿ ಇರುವಂತಹ ಉಗ್ರ ಸಂಸ್ಥೆಗಳ ವಿರುದ್ಧ ಮತ್ತು ಮಸೂದ್ ವಿರುದ್ಧ ಅವರು ಒಂದು ಕ್ರಮವನ್ನ ಕೈಗೊಳ್ಳೋದಿಲ್ವೋ ಅಲ್ಲಿ ತನಕ ಭಾರತ ತನ್ನ ಯುದ್ಧವನ್ನ ಯಾವತ್ತೂ ಕೂಡ ನಿಲ್ಸೋದಿಕ್ಕೆ ಸಾಧ್ಯ ಇಲ್ಲ, ತನ್ನ ಹೋರಾಟವನ್ನ ನಿಲ್ಸೋದಿಕ್ಕೆ ಸಾಧ್ಯ ಇಲ್ಲ. ಗುರುಪ್ರಸಾದ್.